ತಾರಕಾಸುರ ಅವತರಣೆ ಆಗಬೇಕಾಗಿತ್ತು, ಶಿವನ ಹೊಟ್ಟೆಯಿಂದ ಹುಟ್ಟಬೇಕಾಗಿತ್ತು. ವಧು ಪರೀಕ್ಷೆಗಾಗಿ ನನ್ನ ಮುಂದೆ ಗಂಗವನ್ನು ಕರ್ಕೊಂಡು ಬಂದರು. ಗಂಗವನ್ನು ಕರ್ಕೊಂಡು ಬಂದ ಕೂಡಲೇ ಈಕಿ ಹೊಟ್ಟೆಯಾಗ ಹುಟ್ಟಂಗಿಲ್ಲ ಡೈರೆಕ್ಟ್ ಹೇಳಿ ಅಂದ. ಅದಕ್ಕಾಗಿ ಸಿಟ್ಟಾಗಿ ನನಗಾಕಿ ಶಾಪ ಕೊಡಕ್ಕೆ ಬಂದಳು. ನಾ ಏನು ಮಾಡಿ ಅಂದ್ರೆ ಆಕಿಗೆ ಶಾಪವನ್ನು ಕೊಟ್ಟು ಯಾವುದು ಅಂದರೆ ಜಲರೂಪಾಭವ. ಮೊದಲು ಆಕಿಯು ನಮ್ಮಂಗ ಇದ್ದಳು, ಆಕಿಗೆ ಏನು ಮಾಡಿ ಅಂದರೆ ಜಲರೂಪ ಅಂದರೆ ನೀರಿನ ರೂಪವನ್ನು ತಾಳು ಅಂತೇಳಿ ನಾವು ಆಶೀರ್ವಾದ ತಪಸ್ಸು ಶಾಪವನ್ನು ಕೊಟ್ಟಿದ್ದಕ್ಕಾಗಿ ಇವತ್ತಕ್ಕೆ ಜಲರೂಪ ಆಗಿದ್ದಾಳಪ್ಪ. ನನಗೆ ಆಕಿಗೆ ಜಗಳ ಆಗೈತಿ, ನನ್ನ ಹೆಸರು ಹೇಳಬೇಡ ಅಂದ. ಅಂದ್ಕೂಲ ಆಯ್ತಪ್ಪ ಮತ್ತೆ ಹೆಂಗೆ ಮಾಡಲಿ ಅಂದ. ಏನಿಲ್ಲಪ್ಪ, ಮೊದಲಾಕಿ ಶಿವನ ಜೋಡಿ ಜಗಳಾಡಿ ಬಂದು ಹಿಮಾಲಯದೊಳಗೆ ಹಿಮವಂತ ರಾಜನ ಮಗಳು ಆ ಹಿಮಾಲಯದೊಳಗದಾಳಪ್ಪ, ಅದಕ್ಕೆ ನೀ ಆಕಿನ ತಪಸ್ಸು ಮಾಡು ಅಂತಂದಾಗ ನಂತರದೊಳಗೆ ಒಂದು ಮಾತು ಹೇಳ್ತಾರೆ, ಕಠಿಣ ತಪಸ್ಸನ್ನು ಮಾಡು ಅಂತ ಹೇಳ್ತಾರೆ. ಯಾಕಂದ್ರೆ ಭಗೀರಥರು ಎಂಥ ತಪಸ್ಸನ್ನು ಮಾಡ್ಯಾರ ಅಂದರೆ ಪಂಚಾಗ್ನಿ, ಮ್ಯಾಲಗ್ನಿ, ಇಲ್ಲಿ ಅಗ್ನಿ, ನಾಲ್ಕು ಕಡೆ ಅಗ್ನಿ, ಅದರೊಳಗೆ ನಿಂತುಕೊಂಡು ಒಂಟಿಗಾಲೆ ನಿಂತು ತಪಸ್ಸು ಮಾಡಿದಂಥ ಪುಣ್ಯಾತ್ಮ. ಕಠಿಣ ತಪಸ್ಸಿಗಾಗಿ ಗಂಗಾತಾಯಿ ಪ್ರತ್ಯಕ್ಷ ಆಗ್ತಾಳೆ. ಗಂಗಾತಾಯಿ ಪ್ರತ್ಯಕ್ಷ ಆದಳು. ಪ್ರತ್ಯಕ್ಷ ಆದ ಮೇಲೆ ಯಾಕೋ ತಮ್ಮ ಎದಕ್ಕೆ ನನ್ನ ಕರೆದೆ ಅಂತ ಹೇಳಿದಾಗ, ಯವ್ವ ಹಿಂಗಾಗಬೇಕಾಗೈತಿ, ನನ್ನ ಪೂರ್ವಜರಿಗೆ ಮುಕ್ತಿ ಬೇಕಾಗೈತಿ ಅಂತ ಕೇಳಿದ. ಅಲ್ಲ ನಾ ಎಲ್ಲ ಬರ್ಬೇಕತ್ತನಪ್ಪ, ನಾವು ಒಮ್ಮಿಗಿಲೆ ಬನ್ನಿ ಅಂದ್ರೆ ಈ ಜಗತ್ತು ಹಾಳಾಗಿ ಹೋಗ್ತೇವೆ ಭಗೀರಥ. ಹಾಗಾದ್ರೆ ಹೆಂಗೆ ಮಾಡೋದೇವ? ನೋಡಪ್ಪ, ನನ್ನ ತಡೆ ಹಿಡಿಯುವಂಥ ಶಕ್ತಿ, ನನ್ನ ಹಿಡ್ಕೊಳ್ಳುವಂಥ ಶಕ್ತಿ ನನ್ನ ಗಂಡ ಶಿವಗೆ ಬಿಟ್ಟರೆ ಇನ್ಯಾರಿಗೂ ಇಲ್ಲೊತ್ತಮ್ಮ. ಅವನು ಒಲಿಸ್ಕೊಂಡೆ ಅಂದ್ರೆ ಅವನು ಕರ್ಕೊಂಡು ಬಂದ್ರೆ ನಾ ಬರ್ತೀನೋ ಅಂದಳಕ್ಕೆ. ಯಾಕೆವ ಅಂದ. ಇಲ್ವಾ, ಪಾರ್ವತಿ ಗಣಪತಿ ಸಲುವಾಗಿ ಜಗಳ ಆಗೈತೆ ನಮಗೆ ಅವ್ರಿಗೆ. ನಾ ಅವನು ಮಾರಿ ನೋಡಂಗಿಲ್ಲ. ಅವಾಗೆ ಬಂದ್ರೆ ನೀವು ಹತ್ತಿರ್ತೀರಿ ನೋಡ ಮ್ಯಾಮಿ ಸಿಟ್ಟಿಗೆದ್ದ. ಹೆಂಗಿದ್ರು ಟಿಕೆಟ್ ಫ್ರೀ ಆಗೈತಿ, ಹೆಂಗೆ ಹೋಗ್ಯಾಳ ಹೋಗ್ಲಿಕ್ಕೆ. ಆಕೆಯಾಗೆ ಬಂದ್ರೆ ಮನ್ಯಾಗ ಕರ್ಕೋತಾನಂತ ನೀವು ಅನ್ನೋದು. ಆಕೆ ಅವ್ವ ಕೂತ್ಕೊಂಡು ಏನಂತಾಳೆ ಗೊತ್ತಾನೆ, ಮಕ್ಕಳಿಗೆ ಹಿರಿಯರನ್ನೆಲ್ಲ ಕರ್ಕೊಂಡು ಬರಲಿ. ಅವ ಕರ್ಕೊಂಡು ಬಂದ್ಬೇಕು, ಅವ ಏನೇನು ಮಾಡ್ಯಾನ ಎಲ್ಲ ಹೇಳ್ತಾನ, ಹೇಳಿ ಹೊಕ್ಕನ್ನ. ಹಂಗೆ ಹೋಗಂಗಿಲ್ಲ ತವ್ರು, ಹಿಂಗೆ ನಡೀತಿರ್ತೈತಿಲ್ಲ. ಹಂಗೆ ಇಲ್ಲೂ ನಡೆದೈತಿ ಗಂಗವ್ಗ ಶಿವಗ. ಆಕೆ ಅಂದಳು ಅವಾಗೆ ಕರಿಯಾಕೆ ಬಂದ್ರೆ ಬರ್ತಾನೋ ಅಂದಳು. ಹ್ಞೂ ಯವ್ವ ಅಂತೇಳಿ ವಾದ. ಶಿವನ ಒಲಿಸ್ಕೊಂಡ, ಶಿವನ ತಪಸ್ಸು ಮಾಡಿದ, ಶಿವನ ಒಲಿಸ್ಕೊಂಡು ಬೆಳಕ್ಕೆ ಶಿವ ಅಂದ, ಏನೋತಮ್ಮ ಅಂದ. ಯಪ್ಪ ಮತ್ತು ಗಂಗೋ ಬರ್ಬೇಕತ್ತಾಡ್ರಿ, ಮತ್ತು ನೀವ ಕರಿಯಾಕೆ ಬರ್ಬೇಕು ಅಂದು. ಏನೋ ಭಗೀರಥ ಹುಚ್ಚ ಅನ್ನೋ, ನಾ 3 ಲೋಕದ ಒಡೆಯಾನೋ, ಈ ಜಗತ್ತು ನನ್ನಿಂದನ ನಡೀತಿತ್ತು, ನಾ ಹೆಂಗೆ ಬರಲು, ನಾ ಬರೋದು ತಪ್ಪಕ್ಕೈತು ಅಂದ. ಮತ್ತು ಹೆಂಗೆ ಮಾಡಿದೆಪ್ಪ, ಆಕೆನ ಕರ್ಕೊಂಡು ಬರೋ ಹೆಂಗಾರು ಮಾಡಿ ಅಂದ. ಮತ್ತೆ ಹೋಗಿ ಗಂಗವನ್ನ ತಪಸ್ಸು ಮಾಡಿದ. ಗಂಗವನ್ನ ತಪಸ್ಸು ಮಾಡುವಾಗ ನಮ್ಮ ಇಂದ್ರ ಏನು ಮಾಡ್ತಾನಂದ್ರೆ ಕಪಟ ನಾಟಕದಿಂದ ಹಣ್ಣಿನೊಳಗೆ ವಿಷವನ್ನು ಹಾಕಿ ಕಳಿಸ್ತಾನೆ. ಅವಾಗ ವಶಿಷ್ಠ ಗುರುಗಳು ಅದನ್ನು ತಿನ್ನಬೇಡ ಅಂತೇಳಿ ಅಂತರ್ವಾಣಿ ಆಗ್ತದೆ. ನಂತರದೊಳಗೆ ಒಬ್ಬ ರಾಕ್ಷಸನನ್ನು ಹೆಣ್ಣಿನ ರೂಪದೊಳಗೆ ಕಳಿಸ್ತಾನೆ. ಸುಂದರವಾದಂಥ ಹೆಣ್ಣು ಆಕೆ ಬಂದು, ಏ ಭಗೀರಥ, ಈ ತಪಸ್ಸು ಮಾಡಿ ಏನು ಮಾಡೋದಿವೋ, ಬಾ ನನ್ನ ಜೋಡಿ, ನೋಡು ನನ್ನ ಜೋಡಿ ಒಂದು ಕ್ಷಣ ಇರು, ಈ ಸುಖ ನೋಡು ಅಂತ ಕೇಳ್ತಾಳ. ಆದರೂ ಭಗೀರಥ ಹೇಳ್ತಾನೆ, ಲಕ್ಷ್ಯ ಕೊಡಂಗಿಲ್ಲ. ಅಲ್ಲಮ್ಮ ಪ್ರಭುಗಳು ಮಾಯೆಯನ್ನು ಹೆಂಗೆ ಗೆದ್ರು, ಶ್ರೀಮನ್ನ ನಿಜಗುಣ ಶಿವಯೋಗಿಗಳು ಪ್ರೇಮಳಾ ವೇಶ್ಯೆಯನ್ನ ಮುಟ್ಟಿಸ್ಕೊಳ್ಳಿಲ್ಲ. ಪ್ರೇಮಳಾ ಬಂದು ಪ್ರೀತಿ ಮಾಡಕ್ಕೆ ಬಂದಳು. ಅವಾಗ ಹೇಳಿದ್ರು, ನನ್ನ ಹೆಂಡತಿ ಆದಂಥ ಶಾಂತಳ ರಾಜ್ಯವನ್ನೇ ಬಿಟ್ಟು ಬಂದ ನಾನು ನಿನ್ನ ತಗೊಂಡೇನು ಮಾಡಲಿ ಅಂತಂದರು. ಅಂದ್ರೆ ಹಾಗೆ ಭಗೀರಥರು ಕೂಡ ಛೇ ಹೋಗಂತೇಳಿ ಆಕೆಗೆ ಶಾಪವನ್ನು ಕೊಡ್ತಾರೆ. ಆಕೆ ಮೈಯೆಲ್ಲ ಬೆಂಕಿ ಚಲಾಕದ. ಅವಾಗ ಮತ್ತೆ ಆಕೆ ಕ್ಷಮೆ ಕೇಳ್ತಾಳೆ, ನನಗೆ ಪರಿಹಾರ ಕೊಡು ಅಂದಾಗ, ನೀ ಗಂಗಾ ತಾಯಿನ ಸ್ಪರ್ಶ ಮಾಡಿದಾಗ ನಿನಗೆ ಬೆಂಕಿ ಅನ್ನೋದು ಹೋಗ್ತದೆ, ಉರಿ ಹೋಗ್ತದೆ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ಪುಣ್ಯಾತ್ಮರೇ. ಗಂಗಾ ತಾಯಿನ ಒಲಿಸ್ಕೊಂಡ್ರು. ಗಂಗವ್ ಬಂದಳು. ಯಾಕೋ ತಮ್ಮ ಬರಲಿಲ್ಲ ನಮ್ಮ ಯಜಮಾನ ಅಂದಳಕ್ಕೆ. ನಮ್ಮ ಅವ್ವಗಳು ಹತ್ತಿರ್ತಾರೆ, ದಿನ ಅಡಿಯಪ್ಪಗೆ ಹೋಗ್ಕೊನು, ದಿನ ಭಗೀರಥಗೆ ಹೋಗ್ಕೊನು. ಕರೆ ನಮ್ಮ ಮನ್ಯಾಗ ಜಗಳ ತಪ್ಪವಾದ್ರೆ ತರ ಇದು ಇಲ್ಲಿ ಜಗಳ ಅಲ್ಲೇ ಹೋಗಿದ. ಮ್ಯಾಲಿಂದ ಶುರು ಐತಿ ಜಗಳ, ಇದು ಅಲ್ಲಿಂದ ಚಾಲೂ ಐತಿ. ನಾವೆಲ್ಲ ನಾನು ಹಾಕತ್ತೀವಿ ನಮ್ಮ ಮನ್ಯಾಗನ ಜಗಳ ಐತಿ ಆಮೇಲೆ ನಾವು ತಿಳ್ಕೊಂಡ್ವಿ. ಇದು ಇಲ್ಲಿದ ಅಲ್ಲಿದ ಅಲ್ಲೇ ಶುರು ಐತಿ. ಅಂದಳಕ್ಕೆ ಬರಲಿಲ್ಲನಪ್ಪ ನಮ್ಮ ಯಜಮಾನ ಅಂದಳು. ಶಿವ ಯವ್ವ ಅವ್ನು ಬರೋದಿಲ್ಲ ಅನ್ನಕತ್ತಾನೋ, ನೀನೇ ಬರ್ಬೇಕಂದಾಗ ನಿನ್ನ ಭಕ್ತಿಗೆ ಬರ್ತಾನಪ್ಪ ನಡಿ ಅಂತೇಳಿ ಬಂದು ಶಿವನಲ್ಲಿ ಕ್ಷಮೆ ಕೇಳಿದಳು. ಶಿವ ಏನು ಮಾಡ್ದ, ಜಟದೊಳಗೆ ಇಟ್ಕೊಂಡು ಗಂಗಾ ತಾಯಿಯನ್ನು ಹರಿಸಿದ. ಅವಾಗ ಗಂಗಾ ಬಂದಳು, ಭಗೀರಥ ನಡಿಪ ನೀ ಮುಂದೆ ನಾ ಹಿಂದಿಂದ ಬರ್ತಾನೋ ಅಂತ ಹೊಂಟ್ರಿ ಇವರು. ಹೊಂಟು ಬಳಕಲ್ಲಿ ಆ ಕನವ ಋಷಿ ಅಂತೂ ಬರ್ತಾನ, ಜುನು ಋಷಿ ಅಂತೂ ಬರ್ತಾರ. ಒಟ್ಟು ಋಷಿ ತಪಸ್ಸಿ ಕುಂತಿದ್ದ. ಗಂಗೋಸ್ತಾಯಿ ಸುಮ್ಮ ಹೋಗ್ಬೇಕಲ್ಲ, ದಂಡಿಗೆ ಹಾದ. ಆಕೆ ಅಂದಳು, ನಾ ಈ 3 ಲೋಕ ಒಡೆಯಾನ ಹೆಂಡತಿ ಅದನ, ಇವನು ಮುಳುಗಿಸಿಬಿಡ್ತಾನಂದು ಬಂದ ಕಿಸಿಂದ ಅವನ ಆಶ್ರಮ ಅವನ ಮುಳುಗಿಸಿಬಿಟ್ಲು.
ಆವಂದ ತಪಸ್ವಿ ಇದ್ದ. ಗಂಗವ್ವ ಹೆಂಗೆ ಸೊಕ್ಕಿನಿಂದ ಮಾಡ್ತೀವ ನಿನಗೆ ಬುದ್ಧಿ ಕಲಿಸ್ತಾನ ಅಂತ ಅವೇನು ಮಾಡಿದ, ಇಡೀ ಗಂಗಾ ತಾಯಿಯನ್ನೇ ಕುಡಿದು ಬಿಡ್ತಾನೆ. ಗಂಗಾ ತಾಯಿಯನ್ನು ಕುಡಿದ. ಭಗೀರಥ ಮುಂದೆ ಹೊಂಟಿದ್ದ, ಹಿಂದೆ ಹೊಳ್ಳಿ ನೋಡಿದ, ಗಂಗವ್ ಕಾಣುವಳು ಹುಡುಕಾಡ್ಕೋತ ಬಂದ. ಋಷಿಗಳೇ ನಮ್ಮ ಗಂಗವ್ನ ನೋಡಿರಿ ನಂದ. ಗಂಗವಂದು ಗೊತ್ತೈತಿಪ್ಪ ನನಗೆ, ಆಕಿ ಗಂಡಂದು ಗೊತ್ತೈತಿ, ನಿನಗೇನು ಬೇಕಾಗೈತಿ ಅಂದರು. ಯಪ್ಪ ನನ್ನ ಸಲುವಾಗಿ ಗಂಗಾವತೆಯನ್ನು ಕರ್ಕೊಂಡು ಹೊಂಟೀನಿ, ಹಿಂದೆ ಬರಾತಳು ಎಲ್ಲಿ ಹಾಳು ಗೊತ್ತಾಗಲಿಲ್ಲ. ಇಲ್ಲಪ್ಪ ನಿಮ್ಮ ಗಂಗವ್ವ ಅವ್ವ ಸೊಕ್ಕಿನಿಂದ ನನಗೆ ನಮ್ಮ ಆಶ್ರಮ ಮುಳುಗ್ಯಾಸಳಪ್ಪ, ಅದಕ್ಕೆ ನಾ ಆಕಿನ ಏನು ಮಾಡೀನಿ ಸ್ವೀಕಾರ ಮಾಡೀನಪ್ಪ ಅಂತಂದಾಗ, ಯಪ್ಪ ಹಂಗೆ ಮಾಡಬೇಡ ಅಂಥೇಳಿ ಅವನು ಕುರಿತು ತಪಸ್ಸು ಮಾಡಿದ. ಇದಕ್ಕೆ ಭಗೀರಥ ಭಗೀರಥರ ತಪಸ್ಸು ಅತ್ತಾರ ನೋಡು. ಏನಾರು ಭಾಳ ಗುದ್ದಾಡಿ ದೊಡ್ಡ ಕೆಲಸ ಮಾಡಿರಿ ಅಂದ್ರೆ ಅತ್ತಾರ ನೋಡು, ಏನಪ್ಪ ಭಗೀರಥನ ಪ್ರಯತ್ನಪ್ಪ ಅಂತಾರೆ. ಇದು ಯಾರಿಗೆ ಅನುಭವ ಬರ್ತೈತಿ ಅಂದ್ರೆ ಕಾಂಟ್ರಾಕ್ಟರ್ ಇರ್ತಾರಲ್ಲ ಅವ್ರಿಗೆ ಅನುಭವ ಬರ್ತೈತಿ. ಅಕಸ್ಮಿಕವಾಗಿ ಒಂದು ದೊಡ್ಡ ರಸ್ತಾ ಹಿಡಿದಿರ್ಬೇಕು ಅವ್ರ, ಚೆ ಮಾತಾಡಂಗಿಲ್ಲ. ಈ ಹೊಲದವ ಕಾಡ್ತಾನ, ಆ ಹೊಲದವ ಕಾಡ್ತಾನ, ಅವ್ ಕಾಡ್ತಾನ, ಇವ್ ಕಾಡ್ತಾನ, ಇವ್ರನ್ನೆಲ್ಲ ಸಮಾಧಾನ ಮಾಡಿ ರೋಡ್ ಮಾಡೋಟಿಗೆ ಆಮೇಲೆ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ಕಾಡ್ತಾರ, TP ಕಾಡ್ತಾನ, ZP ಕಾಡ್ತಾನ, ಎಲ್ಲರೂ ಕಾಡಿ 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 ಅಧಿಕಾರಿಗಳು ಕಾಡಿ ಲಾಸ್ಟಕ್ಕೆ ಬಿಲ್ ಬರ್ಬೇಕಾದ್ರೆ ಅವ್ರದ್ದು ಭಗೀರಥ ಪ್ರಯತ್ನ ಮತ್ತೆ. ಹೌದಲ್ರಿ? ನಾ ಹೇಳೋದು ಗೊತ್ತಲ್ಲ, ಭಾಳ ಕಷ್ಟ ಐತಿದು. ಅದಕ್ಕೆ ಭಗೀರಥ ಪ್ರಯತ್ನ ಅಂದ್ರೆ ಹಂಗೆ ಭಗೀರಥ ಏನು ಮಾಡಿದ ಅಂತಂದ್ರೆ, ಯಾರ್ಯಾರು ಅವಂಗೆ ಕಷ್ಟ ಕೊಡ್ತಾರೋ ಎಲ್ಲರನ್ನ ತನ್ನ ಶುದ್ಧ ಮನಸ್ಸಿನಿಂದ, ನಿರ್ಮಲವಾದ ಮನಸ್ಸಿನಿಂದ, ನಿರ್ಮಲ ಭಕ್ತಿಯಿಂದ ಎಲ್ಲರನ್ನ ಒಲಿಸಿಕೊಂಡ ಪುಣ್ಯಾತ್ಮ. ಇಲ್ಲಿ ಜುನು ಋಷಿಗಳು ಕೂಡ ಒಲಿತಾರೆ. ಆಮೇಲೆ ಗಂಗವ್ವ ಕ್ಷಮೆ ಕೇಳ್ತಾಳೆ. ಅವಾಗ ಮತ್ತೆ ಆ ತಾಯಿಯನ್ನು ಬಿಟ್ಟರು, ತಾಯಿಯನ್ನು ಕರ್ಕೊಂಡು ಪಾತಾಳ ಲೋಕಕ್ಕೆ ಹೋದ. 60,000 ಯುವರಾಜರ ಬೂದಿ ಮೇಲೆ ಆ ಗಂಗಾ ತಾಯಿಯನ್ನು ಹರಿಸಿದ. ಅವಾಗ 60,000 ಯುವರಾಜರೆಲ್ಲರೂ ಸ್ವರ್ಗಕ್ಕೆ ಸೇರಿದ್ರು ಅನ್ನೋದನ್ನು ಕೂಡ ನಾವೆಲ್ಲ ನೆನಪಿಟ್ಟುಕೊಳ್ಬೇಕಾಗ್ತದೆ. ಯಾವಾಗ ಇವು ಇಂದ ಭಗೀರಥ ಸಾಧನೆ ಮಾಡಿದೊಳಗೆ ಇಂದ್ರ ಓಡಿ ಬರ್ತಾನೆ. ಇಂದ್ರ ಈ ನಿಮ್ಮ ವಿರೋಧಿಗಳು ಎಲ್ಲಿ ತನಕ ಕಾಡ್ತಾರೆ ಗೊತ್ತ ನಿಮ್ಗೆ? ಇಲ್ಲೊಂದು ನುಚ್ಚಿನಿಕೆ ಹೆಚ್ಚಿ ಮ್ಯಾಲೆ ಹತ್ತಾತೀರಿ ಅಂತ ತಿಳ್ಕೊರಿ. ಇಲ್ಲಿ ಸ್ಲಾಪ್ ಮ್ಯಾಲೆ ನುಚ್ಚಿನಿಕೆ ಇರುತ್ತಾನ ಮಾತ್ರ ಕಾಡ್ತಾರೆ ನಿಮ್ಮನ್ನು. ಲಕ್ಷ ಇರಲಿ ನಿಮ್ಗೆಲ್ಲರಿಗೂ, ನೀವು ಅನುಭವಕ್ಕೆ ಇರ್ತೈತೆ ನಿಮಗದ. ಮ್ಯಾಲೆ ಹತ್ತು ತನಕ ಕಾಡ್ತಾರೆ ನಿಮ್ಮನ್ನು. ಮ್ಯಾಲೆ ಹತ್ತಿ ದುರ್ಕಿ ಹೊಡೆದ್ರಂದ್ರೆ ಅಂದ್ರೆ ಏನು ನಮ್ಮ ಹುಡುಗ ಅಂತೇಳಿ ಬಂದು ಯಾವ ಕಾಲು ಹಿಡಿದಿರ್ತಾನಲ್ಲ ಅವ ಬಂದು ಮೊದಲು ಮಾಲಿ ಹಾಕ ನೆನಪಿಟ್ಕೊಡ್ರಿ. ಮೊದಲು ಅವ ಬಂದು ಮಾಲಿ ಹಾಕಾರೆ ನಮ್ಮ ಹುಡುಗಪ್ಪ ಭಾರಿ ಸಾಧನೆ ಇತ್ತು ಅಂತೇಳಿ ತಿಳಿತಿಲ್ರಿ. ಏರುತನ ಮಾತ್ರ ಎಲ್ಲರ ಜೀವನದೊಳಗೂ ನಮ್ಮನ್ನು ಹಿಡ್ಕೊಂಡ್ರೆ ನಮ್ಮನ್ನು ಮಠಾಧೀಶರು ಕಾಡ್ತಾರೆ, ನಿಮ್ಮ ನಟ್ರ ಲೌಕಿಕದೊಳಗೆ ಅವ್ರು ಕಾಡ್ತಾರೆ. ಅಂದ್ರೆ ಒಟ್ಟು ಹೆಂಗೇನ ಅವರು ಹೋಗೋಂಗಿಲ್ಲ, ಇವರು ಹೋಗೋಂಗಿಲ್ಲ. ಇಂಥ ಇದರೊಳಗೆ ನಾವೇನು ಮಾಡಬೇಕು ಅಂದರೆ ಆ ಭಗವಂತನ ಕೃಪೆಯಿಂದ ನಾವೇನು ಮಾಡಬೇಕು, ಆ ಭಗವಂತ ನಮಗೆಲ್ಲರಿಗೂ ಕಟ್ಟೆ ಕಳಿಸ್ಯಾನ. ಹಿಂದಿನ ಜನ್ಮದ ಹಿಂದಿನ ಪುಣ್ಯವನ್ನು ಹಿಂದೆ ನೋಡಬೇಕು, ಹಿಂದಿನ ಪುಣ್ಯವನ್ನು ಮುಂದೆ ನೋಡಬೇಕು. ನಿಮಗೇನು ಅಧಿಕಾರ ಬೇಕು, ಅಧಿಕಾರ, ಗಾಡಿ, ಗೋಡ, ಫಲ ಇದೆಲ್ಲವನ್ನು ನೀವು ಹಿಂದೆ ಮಾಡಿದ ಪುಣ್ಯದಿಂದ ಇವತ್ತು ನೀವು ಉಣ್ಣಾಕತ್ತೀರಿ ಪುಣ್ಯಾತ್ಮರೇ. ಇವತ್ತು ನೀವು ಏನು ಮಾಡಬೇಕಂದ್ರೆ ದಾನ ಧರ್ಮವನ್ನು ಮಾಡಿದಾಗ ಮಾತ್ರ ಮತ್ತೆ ನಮಗೆ ಉಳಿತದೆ ಅನ್ನೋ ಮಾತನ್ನು ಕೂಡ ನಾವೆಲ್ಲ ನೆನಪಿಟ್ಕೊಳ್ಬೇಕಾಗ್ತದೆ. ನಂತರದಲ್ಲಿ ಗಂಗಾ ಬಂದಳು, ಭಗೀರಥ ನನ್ನ ಕೆಲಸ ಮುಗೀತಪ್ಪ, ಏನ್ರಿ ನನ್ನ ಕೆಲಸ ಮುಗೀತಪ್ಪ, ನಾವು ಹೋಗ್ಕೊಂಡು ನನ್ನ ಗಂಡನ ಕಡೆ ಅಂದಳು. ಭಗೀರಥರು ಒಂದು ಮಾತು ಹೇಳ್ತಾರೆ, ಈ ಮಾತನ್ನು ನೆನಪಿಟ್ಟುಕೊಳ್ರಿ. ಅಮ್ಮ, ಈ ಭಾರತ ಭೂಮಿಯನ್ನ ಪಾವನಗೊಳಿಸಲಿಕ್ಕೆ ಬಂದಂತ ಮಹಾತಾಯಿ, ಎಲ್ಲರ ಪಾಪವನ್ನ ಕಳೆಯುವಂತ ಶಕ್ತಿ ನಿನ್ನಲ್ಲಿದೆ ತಾಯಿ. ನೀನು ಇಲ್ಲೇ ಸದಾವಕಾಲ 12 ತಿಂಗಳು ಇದ್ದು ಈ ಭಾರತ ಭೂಮಿಯನ್ನು ಪಾವನಗೊಳಿಸಬೇಕು ಅಂತೇಳಿ ಬೇಡಿಕೊಂಡಂಥ ಸಂದರ್ಭದೊಳಗೆ ಗಂಗವ್ವ ಒಂದು ಮಾತು ಹೇಳ್ತಾಳೆ. ಭಗೀರಥ, ಎಲ್ಲರೂ ಬಂದು ನನ್ನೊಳಗೆ ಪಾಪ ಕಳ್ಕೊಂಡ್ರು ಅಂದ್ರೆ ನನ್ನ ಪಾಪವನ್ನು ಕಳೆಯವ್ರು ಯಾರಪ್ಪ ಅಂತ ಕೇಳಿದಾಗ ಭಗೀರಥರು ಒಂದು ಮಾತು ಹೇಳ್ತಾರೆ. ಅಮ್ಮ, ಈ ಲೋಕದೊಳಗೆ ಬರೀ ಪಾಪಿಗಳಷ್ಟೇ ಅದಾರೇನೋ ಏನ್ರಿ? ಇವತ್ತು ನೋಡ್ರಿ, ಈ ಮಕ್ಕಳಿಗೆರಿ ಗ್ರಾಮದೊಳಗೆ ಇಂಥ ಒಂದು ಬೃಹತ್ವಾದ ಕಾರ್ಯಕ್ರಮ ನಡಿಬೇಕಾಗಿದ್ರೆ ಯಾರ್ಯಾರೋ ಪುಣ್ಯಾತ್ಮರು ಎಟ್ಟೆಟ್ಟು ಸಹಾಯ ಮಾಡ್ಯಾರ, ಎಟ್ಟೆಟ್ಟು ಅವ್ರ ಇದ್ದಷ್ಟು ಹಾಕ್ಯಾರ. ಹೌದಾ ಇಲ್ಲೋ? ಇದೆಲ್ಲವೂ ಇಂಥ ದಾನಿಗಳ ಪುಣ್ಯ. ನಮಗೆ ಈ ದಾನ ಕೊಟ್ಟವರು ಇದರೊಳಗೆ ಕಾರ್ಡ್ನೊಳಗೆ ಹೆಸರದಾವ, ಅವರು ಕೂಡ ದಾನ ಮಾಡ್ಯಾರ. ಇಂಥ ದಾನಿಗಳದಾರಮ್ಮ, ಇವರು ಪುಣ್ಯಾತ್ಮರದಾರವ. ಇವರು ಅಷ್ಟೇ ಅಲ್ಲ, ಇನ್ನ ಮಹಾತ್ಮರು ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ. ಅಮ್ಮ, ಮೊನ್ನೆ ಕುಂಭಮೇಳ ನೋಡ್ರಿಲು, ಎಂತೆಂಥ ಪುಣ್ಯಾತ್ಮರು ಬಂದು ಸ್ನಾನ ಮಾಡಿದರು.
ಆ ತಾಯಿಯಲ್ಲಿರುವಂಥ ಪಾಪವನ್ನು ಹೊಡೆದೊಡಿಸುವಂಥ ಶಕ್ತಿ ಒಬ್ಬ ಸಂತ, ಒಬ್ಬ ಮಹಂತ, ಒಬ್ಬ ಸ್ವಾಮಿಯಲ್ಲಿದೆ ಅನ್ನೋ ಮಾತನ್ನ ಭಗೀರಥರು ಬೇಡ್ಕೊಂಡಾಗ ಆಯ್ತಪ್ಪ ನೀನು ನಿಶ್ಚಯ ಹಂಗ ನಾನು ಇಲ್ಲೇ ಇರ್ತೀನಿ ಅಂತೇಳಿ ತಾಯಿ ಅವನಿಗೆ ಇದನ್ನು ಮಾಡಿದಳು. ಅವಾಗ ವಸಿಷ್ಠ ಮಹರ್ಷಿಗಳಂದ್ರು, ಗಂಗಾ ತಾಯಿ ಭಗೀರಥ ನಿನ್ನ ಹೆಸರು, ನಿಮ್ಮಿಬ್ಬರ ಹೆಸರು ಸೂರ್ಯ ಚಂದ್ರರಿರುವವರೆಗೆ ಉಳಿಲಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ನಂತರದಲ್ಲಿ ಅಯೋಧ್ಯಪುರಕ್ಕೆ ಬರ್ತಾರೆ. ಅಯೋಧ್ಯಪುರಕ್ಕೆ ಬಂದಾಗ ವಿದುರ್ಭ ತಾಯಿ ಏನತ್ತಾಳ ಅಂದ್ರೆ ನನ್ನ ಮಗ ಗೆದ್ದು ಬಂದ ಅಂತಂದಾಗ ಭಗೀರಥ ಒಂದು ಮಾತು ಹೇಳ್ತಾರೆ, ಅಮ್ಮ ನಾ ಗೆದ್ದಿಲ್ಲ, ನನ್ನ ಗುರು ಆದಂಥ ವಸಿಷ್ಠ ಮಹರ್ಷಿಗಳ ಆಶೀರ್ವಾದ, ಬ್ರಹ್ಮನ ಆಶೀರ್ವಾದ, ಜೊತೆಗೆ ಅನೇಕ ಋಷಿಗಳ ಆಶೀರ್ವಾದ, ಅಮ್ಮ ಗಂಗಾ ತಾಯಿಯ ಕೃಪೆ, ಶಿವನ ಒಲಿಮೆಯಿಂದ ಇಷ್ಟೆಲ್ಲ ಸಾಧನೆ ಆಗಿದೆ ತಾಯಿ, ನನ್ನಿಂದ ಏನೂ ಅಲ್ಲ ಅಂತ ಹೇಳಿದಾಗ ಗಂಗವ್ಗೆ ಬಾಗಿನ ಅರ್ಪಣೆ ಮಾಡ್ತಾರೆ. ಗಂಗವ್ಗೆ ಬಾಗಿನ ತುಂಬಿರು. ಗಂಗವ್ಗೆ ಬಾಗಿನ ತುಂಬಿದ ಮೇಲೆ ಅವರೆಲ್ಲರಿಗೆ ಪಾದ ಪೂಜೆ ಆಗ್ತದೆ. ಇಂದ್ರೂ ಕೂಡ ನನ್ನ ಕ್ಷಮೆ ಮಾಡು ಅಂತೇಳಿ ಬಂದು ಅವರನ್ನು ಕೇಳ್ಕೊಂಡಾಗ ಅವನು ಅಪ್ಪಿಕೊಂಡು ಅಯೋಧ್ಯಪುರಕ್ಕೆ ಬರ್ತಾರೆ. ಅಯೋಧ್ಯಪುರಕ್ಕೆ ಬಂದ ಮೇಲೆ ಮತ್ತೆ ಅವರು ಗೃಹಸ್ಥರಾಗಿ ತಮ್ಮ ಸಂಸಾರವನ್ನು ಮುಂದೆ ವರೆದು ಒಬ್ಬ ರಾಜನಾಗಿ ಉಳಿತಾರೆ ಅನ್ನೋದನ್ನು ಭಗೀರಥರು ನಾವೆಲ್ಲ ನೆನಪಿಟ್ಕೊಳ್ಬೇಕಾಗ್ತದೆ. ಇನ್ನೊಂದು ಮಾತು ನಿಮ್ಮೆಲ್ಲರಲ್ಲಿ, ನಮ್ಮ ಉಪವೀರ ಸಮಾಜದಲ್ಲಿ ಒಂದು ವಿನಂತಿ ಅಂತ ಏನಪ್ಪಾ ಅಂತಂದರೆ, ನೀವು ನಿಮ್ಮ ಮನೆಗಳನ್ನು ಕಟ್ಟಿದ ಮೇಲೆ ನಿಮ್ಮ ಮನೆಗಳ ಮುಂದೆ ಏನು ಬರಿಬೇಕು ಅಂತಂದರೆ ಭಗೀರಥ ನಿಲಯ ಅಂತ ಬರೆಯಾಕತ್ತೀರಿ ಅನಿಸ್ತದ. ನಾನು ನೋಡಿದ್ದೀನಿ. ಭಗೀರಥ ನಿಲಯ ಅಂತ ಬರೀರಿ. ಕುಲಗುರುವಿನ ಒಂದು ಕೃಪೆಯಿಂದ ಇದೆಲ್ಲ ಆಗ್ಯದ ಪುಣ್ಯಾತ್ಮರೇ. ಇನ್ನೊಂದು, ನಿಮ್ಮ ಮನೆ ಬಾಗಿಲ ಒಳಗೆ ಯಾರೇ ಬಂದು ಬರು ತಡ ಇಲ್ಲ ಏನು ಕಾಣಬೇಕು ಅಂದ್ರೆ ಮೊಟ್ಟ ಮೊದಲು ಜಗದ್ಗುರು ಭಗೀರಥರ ಫೋಟೋ ಕಾಣಬೇಕು. ಅಂದ್ರೆ ಅವನು ನಿಮಗೆ ಈ ವಂಶಕ್ಕೆ ಇಷ್ಟೆಲ್ಲ ಮಾಡಿದಾನ, ಅವನಿಗೆ ನಾವೇನು ಮಾಡಕ್ಕೆ ಸಾಧ್ಯತೆ? ಅವ್ನಿಗೆ ಏನು ಮಾಡಕ್ಕೆ ಸಾಧ್ಯತೆ? ಅವ್ನಿಗೆ ನೀವೇನು ಕೊಡಕ್ಕೆ ಸಾಧ್ಯತೆನು? ಅವ್ನಿಗೆ ಏನು ಕೊಡೋದಂದ್ರೆ ಅವನದೊಂದು ಭಾವಚಿತ್ರವನ್ನು ಬರೋಟಿಗೆ ಅದೊಂದು ಫೋಟೋವನ್ನು ಹಾಕ್ರಿ. ಜೊತೆಗೆ ಅವನ ನಿತ್ಯವೂ ಪೂಜಾ ಮಾಡಿರಿ, ಅವನ ನಾಮಸ್ಮರಣೆ ಮಾಡಿರಿ. ಅಂದಾಗ ಈ ಉಪವೀರ ಸಮಾಜದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಆಗ್ತದೆ ಅನ್ನೋ ಮಾತನ್ನು ಕೂಡ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ, ಜೊತೆಗೆ 23ನೇ ತಾರೀಕು ತಾವೆಲ್ಲರೂ ಮುಸುಗುಪ್ಪಿ ಗ್ರಾಮಕ್ಕೆ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ಜನವರಿ 1 ತಾರೀಕು ನಮ್ಮದು ಗೋಕಾಕದಲ್ಲಿ ಕಾರ್ಯಕ್ರಮ ಆಗ್ತದೆ. ಇಲ್ಲಿ ಚೇರ್ಮನ್ರ ಕಡೆ ಕಾರ್ಡ್ ಕೊಟ್ಟು ಕಳಿಸ್ತೀವಿ. ದಯವಿಟ್ಟು ಆ ಕಾರ್ಯಕ್ರಮಕ್ಕೂ ಕೂಡ ತಾವು ತನು ಮನ ಧನದಿಂದ ಬಂದು ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಮಹಾದೇವ, ಜೈ ಸದಾಶಿವ.